ಕೈಪಡಿಯಲ್ಲಿ ಅಧಿಕಾರ ಹಂಚಿಕೆ ನಡುವೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಚರ್ಚೆಗಳು ನಡೀತಾ ಇತ್ತು. ಈಗ ಈ ಸಂಪುಟ ಪುನರ್ರಚನೆಗೂ ಕೂಡ ಕೂಗನ್ನ ಕೊಟ್ಟಿದೆ. ಯಾಕಂದ್ರೆ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ ಕೈ ಶಾಸಕರು. ಕೈಪಡಿಯಲ್ಲಿ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ ಕೈ ಶಾಸಕರು. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಹೈಕಮಾಂಡ್ನ ಭೇಟಿ ಮಾಡ್ತಾರ ಹಾಗಿದ್ರೆ ಶಾಸಕರು ಅಂತ ದಿಲ್ಲಿ ನಾಯಕರ ಮುಂದೆ ಮಂತ್ರಿಗಿರಿ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಕೈಪಡಿಯಲ್ಲಿ ಅಧಿಕಾರ ಹಂಚಿಕೆ ನಡುವೆ ಸಂಪುಟ ಪುನರ್ರಚನೆಯ ಕೂಗು ಕೂಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ ಕೈ ಶಾಸಕರು. ನೋಡಿ, ಕೈಪಡಿಯಲ್ಲಿ ಅಧಿಕಾರ ಹಂಚಿಕೆ ಆಗಬೇಕು ಅನ್ನೋ ವಿಚಾರವಾಗಿ ಅಂದ್ರೆ ಏನು ಕುರ್ಚಿ ಕದನ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಜೊತೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ನಡೀತಾ ಇರುವಂತಹ ಈ ಕುರ್ಚಿ ಕದನದ ಹಂಚಿಕೆ ಆಗಬೇಕು ಅನ್ನೋ ನಡುವೆ ಸಂಪುಟ ಪುನರ್ರಚನೆಗೆ ಕೂಗನ್ನ ಕೂಗ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರಿಗೆ ನೇರವಾಗಿ ಪತ್ರವನ್ನು ಬರೆದಿದ್ದಾರೆ ಕೈ ಶಾಸಕರು. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಹೈಕಮಾಂಡ್ ಭೇಟಿ ಮಾಡ್ತಾರಾ ಹಾಗಿದ್ರೆ ಶಾಸಕರು ಅಂತ ದಿಲ್ಲಿ ನಾಯಕರ ಮುಂದೆ ಮಂತ್ರಿಗಿರಿ ಬಗ್ಗೆ ಪ್ರಸ್ತಾಪವನ್ನ ಮಾಡ್ತಾರ ಶಾಸಕರು. ಜೊತೆಗೆ ಹೈಕಮಾಂಡ್ ಅನ್ನ ನೇರವಾಗಿ ಭೇಟಿ ಮಾಡಿ ತದನಂತರ ಶಾಸಕರು ಒಂದಷ್ಟು ಈ ಅಧಿಕಾರದ ಹಂಚಿಕೆ ಬಗ್ಗೆ ಮಾತನಾಡುವಂತಹ ಎಲ್ಲಾ ಚಾನ್ಸಸ್ ಮತ್ತೆ ಸಾಧ್ಯತೆ ಹೆಚ್ಚಾಗಿ ಕಾಡ್ತಾ ಇದೆ. ನೇರವಾಗಿ ಪತ್ರವನ್ನ ಕೂಡ ಬರೆದಿದ್ದಾರೆ ಕೈ ಶಾಸಕರು. ಏನಂದ್ರೆ ಕಾಂಗ್ರೆಸ್ ಶಾಸಕರು ಈಗ ಡಿಕೆಶಿ ಅವರು ಕೂಡ ಆಗಬೇಕು ಸಿಎಂ ಅನ್ನೋದನ್ನ ಪತ್ರವನ್ನ ಬರೆದಿದ್ದಾರೆ. ಹೈಕಮಾಂಡ್ ಮುಂದೆ ಶಾಸಕರ ಪ್ರಸ್ತಾಪವೇನು ಹಾಗಿದ್ರೆ ನೋಡೋದಾದ್ರೆ ಸಚಿವ ಸಂಪುಟ ಪುನರ್ರಚನೆ ಮಾಡಲೇಬೇಕು. ಹೊಸಬರಿಗೆ ಆದ್ಯತೆಯನ್ನ ನೀಡಿ ನಾಯಕತ್ವವನ್ನ ಬಳಸಬೇಕು. ಕ್ಷೇತ್ರದಲ್ಲಿ ನಮ್ಮ ಮೇಲೆ ವಿಶ್ವಾಸವನ್ನಿಟ್ಟು ಜನ ಮತ ಹಾಕಿದ್ದಾರೆ. ಜನರ ವಿಶ್ವಾಸ ದುಪ್ಪಟ್ಟು ಮಾಡಬೇಕು ಅಂತ ಮಂತ್ರಿಗಿರಿ ಬೇಕು. ಸಿದ್ದರಾಮಯ್ಯ ನಂತರ ಪಕ್ಷಕ್ಕೆ ನಾಯಕನ ಅವಶ್ಯಕತೆ ಇರೋದು. 2.5 ವರ್ಷ ಬಳಿಕ ಪುನರ್ರಚನೆ ಆಗುತ್ತೆ ಎನ್ನಲಾಗಿತ್ತು. ಇನ್ನೂ ಕೂಡ ಆಗಿಲ್ಲ. ಸಮುದಾಯದ ಮತ ಬೆಂಬಲ ಮುಂದಿನ ಚುನಾವಣೆಗೆ ಈಗ ಆಗಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಚಿವರು. ಮುಂದಿನ ಚುನಾವಣೆ ಬೇಕಾದ್ರೆ ಬದಲಾವಣೆ ಅಗತ್ಯ ಇದೆ. ಮುಂದಿನ ಚುನಾವಣೆಗಳಲ್ಲಿ ಸಕಾರಾತ್ಮಕವಾಗಿ ಫಲಿತಾಂಶವನ್ನ ಕಾಣಲು ಈಗ ಅವಶ್ಯಕತೆ ಇದೆ. ಅವಕಾಶವನ್ನ ಮಾಡಿಕೊಡಿ. ಶೀಘ್ರದಲ್ಲೇ ದೆಹಲಿ ವಿಮಾನವನ್ನ ಏರಿ ಹೈಕಮಾಂಡ್ ಮುಂದೆ ನಾವು ಪ್ರಸ್ತಾಪವನ್ನ ಮಾಡುವಂತ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಕಾಂಗ್ರೆಸ್ ಶಾಸಕರು ಏನೀಗ ಸಿಎಂ ಸಿದ್ದರಾಮಯ್ಯ ಅವರ ಬಣ ಒಂದು ಕಡೆ, ಮತ್ತೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಬಣ. ಈಗ ಅದೇ ಕಾಂಗ್ರೆಸ್ ನಾಯಕರು ಹೈಕಮಾಂಡ್ಗೆ ಪತ್ರವನ್ನ ಇಷ್ಟೆಲ್ಲ ಹೇಳುವ ಮುಖಾಂತರ ಪತ್ರವನ್ನ ಬರೆದಿದ್ದಾರೆ. ಜೊತೆಗೆ ಏನು ಶೀಘ್ರದಲ್ಲೇ ದೆಹಲಿಗೆ ವಿಮಾನವನ್ನ ಏರಿ ಬರ್ತೇವೆ ಅನ್ನೋ ಒಂದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಅನ್ನ ಭೇಟಿಯಾಗಿ ಈಗ ನಾಯಕತ್ವ ಬದಲಾವಣೆ ಆಗಬೇಕು ಹೇಳಿದ್ದಾರೆ ಅನ್ನೋ ವಿಚಾರವಾಗಿ ಮಾತನಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಕೂಡ ಅಷ್ಟೇ ರೆಡಿ ಆಗಿದ್ದಾರೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ. ಯಾಕಂದ್ರೆ ಹೈಕಮಾಂಡ್ ಮುಂದೆ ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ. ಏನು ಸಚಿವ ಸಂಪುಟ ಪುನರ್ರಚನೆ ಇದ್ರೆ ಅದನ್ನ ಮಾಡಲೇಬೇಕು. ಹೊಸಬರಿಗೆ ಕೂಡ ಆದ್ಯತೆ ನಾವು ನೀಡಬೇಕಲ್ವಾ. ನಾಯಕತ್ವವನ್ನ ಬಳಸಬೇಕು ಅಂತಂದ್ರೆ ಜೊತೆಗೆ ಕ್ಷೇತ್ರದಲ್ಲಿ ನಮ್ಮ ಮೇಲೆ ಇರುವಂತಹ ವಿಶ್ವಾಸವನ್ನ ಇಟ್ಟು ಜನ ಮತ ಹಾಕಿರ್ತಾರೆ. ಜನರ ಈ ಒಂದು ವಿಶ್ವಾಸವನ್ನ ನಾವು ದುಪ್ಪಟ್ಟು ಮಾಡಬೇಕು. ಅದ್ಬಿಟ್ಟು ಮಂತ್ರಿಗಿರಿಯನ್ನ ನೀವು ಬರೀ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ರೆ ಹೇಗೆ? ನಂತರ ಪಕ್ಷದ ನಾಯಕನ ಅವಶ್ಯಕತೆ ಕೂಡ ಇರುತ್ತೆ ಅಲ್ವಾ. 2.5 ವರ್ಷ ಬಳಿಕ ಪುನರ್ರಚನೆ ಆಗತ್ತೆ ಅಂತ ಈಗ ಹೇಳಲಾಗಿತ್ತಲ್ವಾ. ಈಗ ಪುನರ್ರಚನೆ ಮಾಡಿ ಯಾಕಿರ್ತೀರಾ ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಒಂದಷ್ಟು ಮಾತುಗಳನ್ನು ಆಡೋದಕ್ಕೆ ಹಾಗೆ ಪತ್ರವನ್ನು ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಪತ್ರವನ್ನು ಬರೆದುಕೊಟ್ಟಿದ್ದಾರೆ, ಪ್ರಸ್ತಾಪವನ್ನು ಮಾಡಿದ್ದಾರೆ. ಈಗ ಹೈಕಮಾಂಡ್ ನಾಯಕರ ಮುಂದೆ ಶಾಸಕರು ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಾರೆ. ಪುನರ್ರಚನೆ ಇನ್ನೂ ಕೂಡ ಆಗುತ್ತೆ, ಮಾಡ್ತೀವಿ ಅಂತ ಹೇಳಲಾಗಿತ್ತು. ಇನ್ನೂ ಕೂಡ ಆಗಿಲ್ಲ. ಸಮುದಾಯದ ಮತ ಆಗಿರ್ಬೋದು, ಬೆಂಬಲ ಆಗಿರ್ಬೋದು, ಮುಂದಿನ ಚುನಾವಣೆಗೆ ಬೇಕಾದ್ರೆ ಬದಲಾವಣೆ ಅಗತ್ಯ ಆಗಲೇಬೇಕಾಗತ್ತೆ. ಮುಂದಿನ ಚುನಾವಣೆಗಳಲ್ಲಿ ಸಕಾರಾತ್ಮಕವಾಗಿ ಫಲಿತಾಂಶ ನಾವು ಕಾಣಬೇಕು ಅಂತಂದ್ರೆ ಇದು ಅವಕಾಶ ಕೊಡಬೇಕು. ಸೊ ಅರ್ಹರಿರೋರಿಗೆ ಕೊಡಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಅಷ್ಟೇ ಪ್ರತಿನಿಧಿಯಾಗಿ ಏನು ಸಿಎಂ ಸ್ಥಾನವನ್ನ ಗಿಟ್ಟಿಸ್ಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಈಗ ಜಂಟಿಯಾಗಿ ಇರುವಂಥದ್ದಲ್ವಾ. ಹಾಗಾಗಿ ಡಿಕೆಶಿ ಅವರು ಕೂಡ ಮುಂದುವರಿಸಲಿ ಅನ್ನೋ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅವಕಾಶವನ್ನ ಕೊಡಿ, ಅವಶ್ಯಕತೆ ತುಂಬಾ ಇದೆ ಅಂತ ಹೇಳಿ ಈಗ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕೈ ಶಾಸಕರು.
ಎಸ್ ಕಾಂಗ್ರೆಸ್ ಪಡೆಯಲ್ಲಿ ಈಗ ಅಧಿಕಾರ ಹಂಚಿಕೆ ನಡುವೆ ಸಂಪುಟ ಪುನರ್ರಚನೆ ಆಗಬೇಕು ಅನ್ನೋ ಕೂಗು ಕಾಂಗ್ರೆಸ್ಸಿಗರ ನಡುವೆ ನಡೀತಾ ಇರುವಂತಹ ಈ ಕೂಗು ಹೈಕಮಾಂಡ್ ಅಂಗಳಕ್ಕೆ ತಲುಪಿ ಅಲ್ಲಿ ಕೂಡ ನಾವು ಮಾತನಾಡ್ತೇವೆ, ನಾವು ಬಿಡೋದಿಲ್ಲ, ನಾವು ಇದನ್ನು ಪ್ರಸ್ತಾಪ ಮಾಡೇ ಮಾಡ್ತೇವೆ, ಚೇಂಜ್ ಆಗಲೇಬೇಕು, ಅಗತ್ಯ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡನ್ನು ಮಾತನಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ.